ನಮಸ್ತೆ ಡೆರಸ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ ಸರ್. ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದಪ್ಪ ಅಂತಂದರೆ, ನನ್ನ ಪ್ರಕಾರ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದೋದು. ಒಂದು 8 ಅವರು 10 ಅವರು 12 ಅವರು ಈ ಕೂತ್ಕೊಂಡು ಓದೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ಎಸ್ಪೆಷಲಿ UPSC KPSC ಅಂತ ಎಕ್ಸಾಮ್ಗಳಿಗೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದಿ ಸಕ್ಸಸ್ ಆಗೋದಿದೆಯಲ್ಲ, ಅದು ಇಟ್ಸ್ ಎ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಯಾಕೆ ಈ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡೋದು ಶ್ರಮ ಕೇಳಿದ್ರೆ ಗೊತ್ತಿರುತ್ತೆ. ಲೈಬ್ರರಿನಲ್ಲಿ ಕೂತ್ಕೊಂಡು ಓದೋದಿದೆಯಲ್ಲ, ಅದರಂಥ ಡಿಫಿಕಲ್ಟ್ ಕೆಲಸ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ನಿಮ್ಗೆ ಅನ್ಸ್ಬೋದು, ಯಾಕೆಂತಂದರೆ ಏನು ಫಿಸಿಕಲ್ ಕೆಲಸ ಏನಿರಲ್ಲ, ಕಷ್ಟಪಡ್ತಿರಲ್ಲ ಅಂತ. ಬಟ್ ಆದರೆ ಆ ಮೈಂಡ್ನ ಆ ಒಂದು ಸಬ್ಜೆಕ್ಟ್ ಕಡೆ, ಸಿಲೆಬಸ್ ಕಡೆ ಫೋಕಸ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ಬೇರೆ ಬೇರೆ ಟಾಸ್ಕ್ಗಳು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಈ ಥರದ್ದು ವೆರೈಟಿ ಆಫ್ ಟಾಸ್ಕ್ನ ಮಾಡ್ತಾ ಇರಬೇಕಾಗತ್ತೆ. ಅದು ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕಾಗತ್ತೆ. ಯಾಕೆಂತಂದರೆ ಒಂದು ದಿನ ಗ್ಯಾಪ್ ಕೊಟ್ಟು, 2 ದಿನ ಗ್ಯಾಪ್ ಕೊಟ್ಟು, ಒಂದು ವಾರ ಗ್ಯಾಪ್ ಕೊಟ್ಟು ನಾವು ಬಿಡೋಕ್ಕಾಗಲ್ಲ. ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಬೇಕು. ಅದು ತುಂಬ ಕಷ್ಟ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ತಂತ್ರಜ್ಞಾನ ಮೊಬೈಲ್ ಬಂದು ನಮ್ಮ ಓದು ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ ಆಗ್ತಾಯಿದೆ. ತುಂಬ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಕಂಟಿನ್ಯೂಸ್ ಆಗಿ ಓದೋಕ್ಕಾಗ್ತಿಲ್ಲ, ಡಿಸ್ಟ್ರಾಕ್ಷನ್ ಆಗ್ತಿದೆ, 8 ಅವರ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಹೇಳ್ತಾರೆ. ಅದು ಇತ್ತೀಚಿನ ಜೆನ್ಜಿ ಕಿಡ್ಸ್ ಅಂತೂ ತುಂಬ ಫೋಕಸ್ ಲೆವೆಲ್ಲು ಡೇ ಬೈ ಡೇ ಕಮ್ಮಿ ಆಗ್ತಾಯಿದೆ. ಹಾಗಾಗಿ ಈ ಎಫೆಕ್ಟಿವ್ ಆಗಿ 8 ಅವರ್ಸ್ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನ ನಾನು ಸ್ವಲ್ಪ ಈ ಸ್ಟಡೀಸ್ ಮಾಡಿದಾಗ ನನಗೊಂದು ಅರ್ಥ ಆಗಿದೆ. ಏನಂದರೆ, ಮೊದಲು ನಾವು ಓದಬೇಕಾದ್ರೆ ಈ ಮೊಬೈಲ್ ಇರಲಿಲ್ಲ, ಅಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ಗೊತ್ತಾಗ್ತಿದೆ. ವಾಚ್ ಇರ್ತಿತ್ತು, ನಾವು ಕೂತ್ಕೊಂಡು ವಾಚ್ ಕಟ್ಕೊಂಡು ಓದ್ತಾ ಇದ್ವಿ. ನಾನು ತುಂಬ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಯಾವುದರಲ್ಲಿ ಕ್ಲಾಸ್ ರೂಮಲ್ಲಿ ಹೇಳ್ತಾ ಇರ್ತೀನಿ, ಮೊಬೈಲ್ನ ಬಿಟ್ಬಿಡಿ. ನಿಮ್ಮ ಮೊಬೈಲ್ನ ಓದಬೇಕಾದ್ರೆ ತಗೊಂಡೋಗಿ ನಿಮ್ಮ ಅಲ್ಮೇರದಲ್ಲಿ ಇಟ್ಬಿಟ್ಟು ಡೋರ್ ಲಾಕ್ ಮಾಡಿಬಿಡಿ. ನಿಮ್ಮ ಹತ್ರ ಒಂದು ಸ್ಟಾಪ್ ವಾಚ್ ಇಟ್ಕೊಳ್ಳಿ. ಒಂದು 200-300 ರೂಪಾಯಿಗೆ ಈ ಅಮೆಝಾನ್ನಲ್ಲೆಲ್ಲ ಸಿಗುತ್ತೆ, ಗೊತ್ತಾಗ್ತಿದೆ, ಸ್ಟಾಪ್ ವಾಚ್ ಸಿಗುತ್ತೆ. ಅದನ್ನು ಇಟ್ಕೊಳ್ಳಿ. ಅದನ್ನು ಇಟ್ಕೊಂಡ್ರೆ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ, ಟೈಮ್ ನೋಡ್ಕೊಳಕ್ಕಷ್ಟೇ. 1 ಅವರ್ 2 ಅವರ್ ನೀವೇನಾದರೂ ಒಂದು ಶೆಡ್ಯೂಲ್ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾಪ್ ವಾಚ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಮೊಬೈಲ್ ಫುಲ್ ನೀವು ಫ್ಲೈಟ್ ಮೋಡ್ಗೆ ಹಾಕ್ತೀನಿ ಅಂತಂದ್ರೂ ಬೇಡ, ಅಥವಾ ಮೊಬೈಲೇ ಸ್ಟಾಪ್ ವಾಚ್ ಹಾಕೊಂಡು ನೋಡ್ತೀನಿ ಅಂತಂದ್ರೂ ಖಂಡಿತ ಬೇಡವೇ ಬೇಡ. ಯಾಕೆಂತಂದರೆ ಅದರಂಥ ಡಿಸ್ಟ್ರಾಕ್ಷನ್ಸ್ ಯಾವುದೂ ಇಲ್ಲ, ಗೊತ್ತಾಗ್ತಿದೆಯಾ. ಫಸ್ಟು ನೀವು ಫೋಕಸ್ ಮಾಡೋದು ಕಲಿಬೇಕು. ಈ ಒಂದು ಜನ್ರೇಷನಲ್ಲಿ, ಈ ಒಂದು ಸಮಯದಲ್ಲಿ ನೀವೇನಾದರೂ ಸಕ್ಸಸ್ ಆಗಬೇಕು ಅಂತಂದರೆ, ಗೊತ್ತಾಯ್ತಾ, ಸಕ್ಸಸ್ ಆಗಬೇಕು ಅಂದರೆ ಮೇಯ್ನ್ ಮಾಡಬೇಕಾಗಿರೋದು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ತುಂಬ ಜನ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಫೋಕಸ್ ಮಾಡ್ತಾ ಇಲ್ಲ. ಈಗ ಯಾರು ಫೋಕಸ್ ಮಾಡ್ತಾರೆ ಅವರೇ ಸಕ್ಸಸ್ ಆಗೋದು. ಹಾಗಾಗಿ ಮೊಬೈಲ್ ಅನ್ನೋದು ನಿಮ್ಮ ನೋಟಿಫಿಕೇಶನ್ಸ್ ಬರೋದಾಗಲಿ, ಅಥವಾ ಏನೋ ಒಂದು ವೀಡಿಯೋ ನೋಡೋಕೆ ಹೋಗಿ ಇನ್ನೊಂದು ಜಂಪ್ ಮಾಡೋದಾಗಲಿ, ಅಥವಾ ಯಾರೋ ಮೊಬೈಲ್ ಬಿಟ್ಟು ಇರೋಕ್ಕಾಗದೇ ಇಲ್ಲದ ಪರಿಸ್ಥಿತಿಲಿ ಇರ್ತೀರ, ಯಾರಾದರೂ ಮೊಬೈಲ್ ಕಾಲ್ ಬಂತಾ, ಅದು ಎಸ್ಪೆಷಲಿ ಓದೋಕೆ ಕೂತ್ಕೊಂಡಾಗಲೇ ಅನ್ಸೋದು, ಯಾರಾದರೂ ಫೋನ್ ಮಾಡಿದ್ರಾ, ಯಾರಾದರೂ ಮೆಸೇಜ್ ಬಂತಾ, ಏನಾದರೂ ನೋಟಿಫಿಕೇಶನ್ಸ್ ಬಂತಾ, ಈ ಥರದ್ದು ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಇದರಿಂದಲೇ ಅರ್ಧ ನಮ್ಮ ಡಿಸ್ಟ್ರಾಕ್ಷನ್ಸ್ಗಳು ಆಗ್ತಾ ಇರುತ್ತೆ. ಹಾಗಾಗಿ ನೀವೇನಾದರೂ ಪರೀಕ್ಷೆಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅಂದರೆ ಮೊಬೈಲ್ನ ಬಿಡಬೇಕು. ಅದಕ್ಕೆ ಏನು ಮಾಡಬೇಕು, ಫಸ್ಟು ಮೊಬೈಲ್ನ ಎತ್ತಿಟ್ಬಿಟ್ಟು ಒಂದು ಸ್ಟಾಪ್ ವಾಚ್ನ ಎದುರುಗಡೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ ಕೈಯಲ್ಲಿ ಇರುತ್ತಲ್ಲ ವಾಚು, ಅದು ಡಿಜಿಟಲ್ ವಾಚ್ ಆಗಬಾರ್ದು, ಅನಲಾಗ್ ವಾಚ್ ಆಗಿರಬೇಕು, ಗೊತ್ತಾಗ್ತಿದೆಯಾ. ಟೈಮ್ ನೋಡ್ಕೊಳಕ್ಕೆ ಅಷ್ಟೇ ಬೇಕಾಗಿರೋದು. ಆಮೇಲೆ ಬೇಕಾದ್ರೆ ನೀವು ಓದಿದ್ದೆಲ್ಲ ಮುಗಿದಾದ್ಮೇಲೆ ಹೋಗ್ಬೇಕಾದ್ರೆ ಮೊಬೈಲ್ ಚೆಕ್ ಮಾಡಿ. ಅದರ್ವೈಸ್ ಅಲ್ಲಿವರೆಗೆ ಮೊಬೈಲ್ ಅಂತೂ ಬೇಡವೇ ಬೇಡವ. ಮೊಬೈಲೇ ನಿಮ್ಮನ್ನು ಅರ್ಧ ಡಿಸ್ಟ್ರಾಕ್ಷನ್ ಮಾಡೋದು, ಗೊತ್ತಾಗ್ತದೆ. ಯಾಕೆಂತಂದ್ರೆ ನಿಮ್ಮನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ, ಏನಾರು ಅದು ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಾ ಇರುತ್ತೆ. ಕೂತ್ಕೊಂಡು ಯಾವ್ದಾರ 1 2 ಅವರ್ 3 ಅವರ್ 4 ಅವರ್ ಸ್ಟಡಿ ಮಾಡಬೇಕು ಅಂತಂದರೆ ಮೊಬೈಲ್ನ ಎತ್ತಿಟ್ಬಿಟ್ಟು ಒಂದು ಟೈಮರ್ನ ಸೆಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಫೋಕಸ್ ಮಾಡಿ ಪುಸ್ತಕನ ಓದ್ತಾ ಹೋಗಿ, ಅಥವಾ ನೋಟ್ಸ್ನ ಓದ್ತಾ ಹೋಗಿ, ಅಥವಾ ನೀವೇ ಮೆಟೀರಿಯಲ್ ಓದಬೇಕು ಅದನ್ನು ಓದ್ತಾ ಹೋಗಿ. ಆಮೇಲೆ ನೀವು 1 ಅವರ್ 2 ಅವರ್ ಆದಮೇಲೆ ಎದ್ದು ವಾಕ್ ಮಾಡಿ ಮತ್ತೆ ಬಂದು ಕೂತ್ಕೊಳ್ಳಿ. ಈ ರೀತಿ ನೀವು ಸ್ಲಾಟ್ ವೈಸ್ ಮಾಡಿದ್ರೆ ಇದು ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಕಷ್ಟ. ಯಾಕೆ ಅಂತಂದರೆ ಮೊದಲು ಇದನ್ನ ಫೋಕಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಒಂದು 20-21 ಡೇಸ್ ಇದೇ ಥರ ಆಗ್ತಿರುತ್ತೆ, ಒಂಥರ ಏನೋ ಮಿಸ್ಸಿಂಗ್ ಫೀಲ್ ಆಗ್ತಾ ಇರುತ್ತೆ, ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಏನೋ ಫೀಲ್ ಆಗ್ತಾ ಇರುತ್ತೆ. ಬಟ್ ಆಮೇಲೆ ನೀವೇನಾದರೂ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 21 ಡೇಸ್ ಆದಮೇಲೆ ನೀವು ಒಂದು ಟ್ರ್ಯಾಕಿಗೆ ಬರ್ತೀರಾ. ಆವಾಗ ನಿಮ್ಮ ಫೋಕಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬೇಕಾದ್ರೆ ಇದನ್ನು ನೀವು ಒಂದು 21 ದಿನ ಟ್ರಯಲ್ ಮಾಡಿ ನೋಡಿ, ವಿತ್ ಮೊಬೈಲು ವಿತೌಟ್ ಮೊಬೈಲು ಟ್ರಯಲ್ ಮಾಡಿ ನೋಡಿ, ನಿಮ್ಮ ಓದಿದ್ದು ಎಫೆಕ್ಟಿವ್ನೆಸ್ ಎಷ್ಟಿರುತ್ತೆ ಅಂತ. ಆಮೇಲೆ ಮಲಗಬೇಕಾದ್ರೆ ಮೊಬೈಲ್ನ ತುಂಬ ನೋಡ್ಬಿಡಿ. ಆಮೇಲೆ ಓದಿದ್ದಾದಮೇಲೆ ಮೊಬೈಲ್ನ ನೋಡಬೇಡಿ, ಗೊತ್ತಾ, ನಿಮ್ಮ ಸ್ಟಡಿ ಮುಗಿದ್ಮೇಲೆ. ಯಾಕೆಂತಂದ್ರೆ ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ನೀವು ನಿಮ್ಮ ತಲೆಗೆ ಓದಿರೋ ಫೀಡ್ಸ್ ಇಲ್ಲಿರುತ್ತಲ್ಲ, ಅದನ್ನ ಮೊಬೈಲು ಅಕ್ವೈರ್ ಮಾಡುತ್ತೆ, ಗೊತ್ತಾಯ್ತು, ಅಲ್ಲಿರೋ ನೀವೇನೋ ನೋಡೋ ವೀಡಿಯೋಗಳಾಗಿರ್ಬೋದು. ಹಾಗಾಗಿ ಓದಿದಾದ್ಮೇಲೆ ರಿವಿಷನ್ ಅಥವಾ ರಿಕಾಲ್ ಮಾಡ್ತಾ ಮಲ್ಕೊಳ್ಳಿ. ಅಂದರೆ ಇವತ್ತು ದಿನ ಏನೇನು ಓದಿದ್ದೀನಿ ಇವತ್ತಾ,
ಯಾವ ಚಾಪ್ಟರ್ ಓದಿದೆ, ಯಾವ ಕ್ವಶನ್ಸ್ ಬಂದಿದೆ, ಇದು ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ರಿಕಾಲ್ ಮಾಡ್ಕೊಂಡು ಮಲ್ಕೊಳ್ಳಿ. ಅದು ಏನಾಗುತ್ತೆ, ನಿಮ್ಮ ಓದಿರೋದಕ್ಕೆ ಬೂಸ್ಟ್ ಸಿಗುತ್ತೆ ಮತ್ತು ಬೇಗ ರಿವಿಷನ್ಸ್. ತುಂಬ ಜನ ಏನು ಮಾಡಿರ್ತಾರೆ, ನನ್ನ ಹತ್ರ ಹೇಳ್ತಾ ಇರ್ತಾರೆ, ಸರ್ ಓದಿದ್ದೆಲ್ಲ ಮರ್ತೋಗ್ತಿರುತ್ತೆ ಅಂತ. ಮರ್ತೋಗೋ ಕಾರಣ ಏನಂದರೆ ಎಬ್ಬಿಂಗಾಸ್ ಕರ್ವ್ ಅಂತ ಇರುತ್ತೆ. ಎಬ್ಬಿಂಗಾಸ್ ಕರ್ವ್ ಅಂದರೆ ನೀವು ಯಾವ್ದಾದ್ರು ಒಂದು ವಿಚಾರ ಓದಿದ್ರೆ ಅದು 7 days ಆದಮೇಲೆ ಒಂದು 70% ಮರ್ತು, 1 ಅವರ್ಗೆ 30% ಮರ್ತೋಗುತ್ತೆ, 1 ವೀಕ್ಗೆ 70%, ನೀವು ಒಂದು 14-21 days ಈ ರೀತಿ ಏನಾಗುತ್ತೆ, ನೀವು ಹೋಗ್ತಾ ಹೋದಾಗ ಅದು ನೀವು ಓದಿರೋದು ಮರ್ತೋಗ್ತಾ ಹೋಗುತ್ತೆ. ಅದಕ್ಕೆ ಅದು ಮರೆಯದಂಗೆ ನೆನ್ಪಿಟ್ಕೋಬೇಕು ಅಂದರೆ ಓದಿದ ದಿನನೇ ಅದನ್ನು ರಿಕಾಲ್ ಮಾಡಬೇಕು. ಆಮೇಲೆ ಟೈಮ್ ಇಂಟರ್ವಲ್ಸಲ್ಲಿ ರಿವಿಷನ್ ಮಾಡಬೇಕು. ಅಂದರೆ 7 ದಿನಕ್ಕೆ, 14 ದಿನಕ್ಕೆ, 1 ತಿಂಗಳಿಗೆ, ಅಥವಾ 3 ಮಂತ್ಸಿಗೆ ಒಂದ್ಸತಿ ಈ ರೀತಿ ರಿವಿಷನ್ ಮಾಡ್ತಾ ಹೋದ್ರೆ ನೆನಪಲ್ಲಿ ಇರುತ್ತೆ. ಹಾಗಾಗಿ ಈ ಮೊಬೈಲ್ ನಾನು ಬೇಕಾದ್ರೆ ರಿವಿಷನ್ಸ್ ಬಗ್ಗೆ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಬೇಕಾದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸು. ಬಟ್ ಈಗ ನೀವು ಓದಬೇಕಾದ್ರೆ ಮೊಬೈಲ್ನ ಅವಾಯ್ಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಇದು ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಕಷ್ಟ ಆಗ್ಬೋದು, ಬಟ್ ಹೋಗ್ತಾ 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 ಇದು ಅಭ್ಯಾಸ ಆಗಬೇಕು. ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ನೀವು ಇದೇ ಪ್ರೋಸೆಸ್ಸಲ್ಲಿ ಇರಬೇಕು. ಅಂತಂದರೆ ಮೊಬೈಲ್ನ ಬಿಟ್ಟು ಓದೋದನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವೇನಾದರೂ ವಿಡಿಯೋ ನೋಡ್ಕೊಂಡು ಓದ್ತೀನಿ ಅಂತಂದರೆ ಖಂಡಿತ ವೈಫೈ ಆನ್ ಮಾಡಿಕೊಂಡು ಮೊಬೈಲ್ನ ಆಫ್ ಮಾಡಿಕೊಂಡು ಯಾವುದೇ ಕಾಲ್ ಬರ್ದಂಗೆ ನೋಡಿ. ಬಟ್ ತುಂಬ ಅವಾಯ್ಡ್ ಮಾಡಿ. ವಿಡಿಯೋ ನೋಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು, ಅಥವಾ ಯಾವುದಾದ್ರೂ ಕ್ಲಾಸ್ ಕೇಳ್ಕೊಂಡು ಓದೋದು ಅವಾಯ್ಡ್ ಮಾಡಿ. ಫಸ್ಟು ಪ್ರಿಫರೆನ್ಸ್ ಬುಕ್ಕಿಗೆ ಕೊಡಿ. ದೆನ್ ನೆಕ್ಸ್ಟು ಬೇಕಾದ್ರೆ ನೀವು ರಿವಿಷನ್ಸ್ಗೆ ಅಥವಾ ಏನಾದರೂ ಅರ್ಥ ಆಗದಿದ್ದ ಅರ್ಥ ಮಾಡ್ಕೊಳಕ್ಕೋಸ್ಕರ ನೀವು ಹೋಗ್ಬೇಕು ಅಂತಂದಾಗ, ನೋಡಬೇಕು ಅಂತಂದಾಗ ವಿಡಿಯೋ ನೋಡಿ. ಅದು ವಿಡಿಯೋನ ವೈಫೈಲಿ ನೋಡಿ. ಯಾವುದೇ ಕಾಲ್ಗಳು ಬರಬಾರ್ದು, ನೀವು ವಿಡಿಯೋ ನೋಡಿ ಡಿಸ್ಟ್ರಾಕ್ಷನ್ಸ್ ಆಗಬಾರ್ದು ಮೇಜರ್. ಯಾಕೆಂತಂದ್ರೆ ಯಾರೋ ಫ್ರೆಂಡ್ ಫೋನ್ ಮಾಡ್ದೆ 5 ನಿಮಿಷ ಮಾತಾಡೋಣ, ಟೀ ಕುಡಿಯೋಣ ಅಂತ ಹೋದರು, ಅಲ್ಲೇ 1/2 hour 1 hour ಅಲ್ಲೇ ಹೋಗಿರುತ್ತೆ. ಹಾಗಾಗಿ ಈ ರೀತಿ ಡಿಸ್ಟ್ರಾಕ್ಷನ್ಗಳನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ ನೀವು ಎಕ್ಸಾಮ್ಗಳಲ್ಲಿ ಫೋಕಸ್ ಆಗಿರ್ತೀರಾ. ಇತ್ತೀಚಿನ ದಿನಗಳಲ್ಲಿ ಫೋಕಸ್ ಯಾರು ಮಾಡ್ತಾರೆ ಅವರೇ ಸಕ್ಸಸ್ ಆಗೋದು ಗೊತ್ತಾಗ್ತಿದೆ. ಹಾಗಾಗಿ ನಿಮ್ಗೆ ಹೆಚ್ಚಿನ ಇನ್ನೂ ರಿವಿಷನ್ಸ್ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಖಂಡಿತ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಫುಲ್ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ನಿಮ್ಮ ರಿವಿಷನ್ ಇರಬೇಕು, ಯಾವ ರೀತಿ ರಿವಿಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್.